ಸಡಗರ ಸಂಭ್ರಮ ವಿಜೃಂಭಣೆಯಿಂದ ನಡೆದ ಶ್ರೀ ಕಾವಲಮ್ಮ ತಾಯಿಯ ಜಲದಿ ಹಾಗೂ ಜಾತ್ರಾ ಮಹೋತ್ಸವ. ಸುತ್ತಮುತ್ತ ಹತ್ತೂರಿನ ಶಕ್ತಿ ದೇವತೆ ಕಾವಲಮ್ಮ ತಾಯಿಯ ಜಲದಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಜನಸಾಗರ. ವಿವಿಧ ಬಗೆಯ ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸಿದ್ದ ಶ್ರೀ ಕಾವಲಮ್ಮ ತಾಯಿಯ ದೇವಾಲಯದ ಆವರಣ ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೇಗಲಾಲ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾವಲಮ್ಮ ತಾಯಿಯು ಬೇಡಿ ಬಂದ ಭಕ್ತರಿಗೆ ಇಲ್ಲ ಎನ್ನದೆ ಅರಿಸುತ್ತಾ ಸಾಕಿ ಸಲುಹಿದ್ದಾಳೆ. 9 ವರ್ಷಗಳ ನಂತರ ಇತಿಹಾಸ ಪ್ರಸಿದ್ಧ ಕಾವಲಮ್ಮ ತಾಯಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಮರೆನಾಯಕನಹಳ್ಳಿ, ನೇಗಲಾಲ, ಸಿದ್ದರಬೆಟ್ಟ, ಮಾರಿಪಾಳ್ಯ, ಅನುಪಲು, ಗಟ್ಟಿತಿಮ್ಮನಹಳ್ಳಿ ಗ್ರಾಮಗಳ ಗ್ರಾಮಸ್ಥರು ಮತ್ತು ಅಮ್ಮನವರ ಭಕ್ತರ ಸಹಕಾರದೊಂದಿಗೆ ಅತ್ಯಂತ ವೈಭವದಿಂದ ನಡೆದ ಜಾತ್ರಾ ಮಹೋತ್ಸವ. 13 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವಿಯ ಮುಂದೆ ಪ್ರಾರ್ಥಿಸಿದ್ದಾರೆ. 6 ಗ್ರಾಮಗಳ ಗ್ರಾಮಸ್ಥರಿಂದ ಹಾಗೂ ಭಕ್ತಾದಿಗಳಿಂದ ಶ್ರೀ ಕಾವಲಮ್ಮ ತಾಯಿಯ ಉತ್ಸವ ಮೂರ್ತಿಯು ಆರತಿಗಳ ಸಮೇತ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಎಡಪೂಜೆ ನೆರವೇರಿಸಿದ ನಂತರ ಅಮ್ಮನವರಿಗೆ ಕಂಕಣ ಕಟ್ಟಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡುವುದು ಇಲ್ಲಿನ ಗ್ರಾಮಸ್ಥರ ಸಂಪ್ರದಾಯ. ವಿಶೇಷವಾಗಿ ಅಮ್ಮನವರ ಉತ್ಸವ ಮೂರ್ತಿಯೊಂದಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ತಪೋಭೂಮಿ ಪ್ರಸಿದ್ಧ ಸಿದ್ದರ ಬೆಟ್ಟವನ್ನ ಸುತ್ತುವುದು ಇಲ್ಲಿನ ಭಕ್ತರ ಸಂಪ್ರದಾಯವಾಗಿದೆ. ನೇಗಲಾಲ ಗ್ರಾಮದಲ್ಲಿ ಇರುವ ದೇವಸ್ಥಾನದಿಂದ ಅಮ್ಮನವರು ತೋಪಿನಲ್ಲಿರುವ ಮೂಲ ದೇವಸ್ಥಾನಕ್ಕೆ ಬಂದು ವಿವಿಧ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಜಲದಿ ಕಾರ್ಯಕ್ರಮ ನಡೆಸಿದ್ದಾರೆ ಇಲ್ಲಿನ ಭಕ್ತರು. ಜಲದಿ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಕಾಟಗಾನಹಳ್ಳಿ, ಸುದ್ದೇಕುಂಟೆ, ಮುದಿಗೌಡನಹಳ್ಳಿ, ದಿನ್ನೇಹಟ್ಟಿ ಗ್ರಾಮಸ್ಥರಿಂದ ಸಂಪ್ರದಾಯದಂತೆ ಉಯ್ಯಾಲೆಗೆ ಮೀಸಲು ಹಾಲು ಹಾಕುವ ಕಾರ್ಯಕ್ರಮ ಬುಧವಾರ ನಡೆಯಲಿದೆ. ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಓಕುಳಿ ಶಾಸ್ತ್ರ ಮತ್ತು ಮರುಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ನಡೆಸಿಕೊಡಲಾಗುತ್ತದೆ. ನಂತರ ನೇಗಲಾಲ ಗ್ರಾಮದಲ್ಲಿ ಇರುವ ದೇವಸ್ಥಾನಕ್ಕೆ ಮೂಲ ದೇವಸ್ಥಾನದಿಂದ ಅಮ್ಮನವರು ಮಂಗಳವಾರ ಬಂದು ತಲುಪುತ್ತಾರೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. स्विच ऑफ बताई थे ನೀರು ಒಂದ್ರ ಕೂಡ ಟ್ಯಾಂಕ್ ನೀರಿಲ್ಲ. ಸಿಕ್ಕಿರ ಕಳ್ಸಲ್ಲ. ಇಲ್ಲ ಇಂದ್ಕೋಕಿಲ್ಲ. Thank you.